ಅಂತ ನಿರ್ಧಾರ ಮಾಡಿದ್ರೆ ಅದನ್ನ ತಪ್ಪಿಸೋದು ರಾಜ್ಯ ಸರ್ಕಾರಕ್ಕೂ ಕೂಡ ಕಷ್ಟದ ಕೆಲಸ. ನಾಗೇಂದ್ರ ಆಪ್ತ ಹರೀಶ್ ಸದ್ಯಕ್ಕೆ ಇಡಿ ವಶಕ್ಕೆ ಪಡೆದಿದೆ. ಹರೀಶ್ನನ್ನ ಅಜ್ಞಾತ ಸ್ಥಳಕ್ಕೆ ಕರೆದುಕೊಂಡು ಹೋಗ್ತಾ ಇದ್ದಾರೆ ಇಡಿ ಅಧಿಕಾರಿಗಳು. ಅಜ್ಞಾತ ಸ್ಥಳದಲ್ಲಿ ಇಟ್ಟು ನಾಗೇಂದ್ರ ಆಪ್ತ ಹರೀಶ್ನನ್ನ ವಿಚಾರಣೆಗೆ ಒಳಪಡಿಸಲಿದ್ದಾರೆ. ನಾಗೇಂದ್ರ ಮನೆಯಲ್ಲಿ ಬೆಳಗಿನಿಂದಲೂ ಕೂಡ ತಲಾಶ್ ನಡೆಸಲಾಯಿತು. ಇಂಚಿಂಚು ದಾಖಲೆಗಳನ್ನು ಕೂಡ ಪರಿಶೀಲನೆ ನಡೆಸಿದ್ದಾರೆ ಇಡಿ ಅಧಿಕಾರಿಗಳು. ನಾಗೇಂದ್ರ ನಿವಾಸದಲ್ಲಿ ಈ ಶೋಧ ಕಾರ್ಯ ಈ ಕ್ಷಣಕ್ಕೂ ಕೂಡ ಮುಂದುವರೆದಿದೆ. ಇದರ ನಡುವೆನೆ ಒಂದು ಕಡೆ ತನಿಖೆ ನಡೀತಾ ಇರೋ ನಡುವೆನೆ ವಶಕ್ಕೆ ಪಡೆದಿದ್ದಾರೆ ನಾಗೇಂದ್ರ ಅವರ ಆಪ್ತನನ್ನ. ಮತ್ತೊಂದು ಕಡೆ ವಿರೋಧ ಪಕ್ಷ ಬಿಜೆಪಿ ಕೂಡ ಸಭೆಯನ್ನ ನಡೆಸ್ತಾ ಇದೆ. ಈ ಪ್ರಕರಣವನ್ನ ಕಾಂಗ್ರೆಸ್ ಪಾಳ್ಯದ ವಿರುದ್ಧ ಅಸ್ತ್ರವಾಗಿ ಬಳಸ್ಕೊಳ್ಳೋ ಸಲುವಾಗಿ ಇದ್ರ ಬಗ್ಗೆ ಮಾಹಿತಿಯನ್ನ ನೀಡಲಿಕ್ಕೆ ನಮ್ಮ ಪೊಲಿಟಿಕಲ್ ಬ್ಯೂರೋದ ಸತೀಶ್ ನೇರ ಸಂಪರ್ಕದಲ್ಲಿದ್ದಾರೆ. ಅದರ ಜೊತೆಗೆ ಶಾಂತಿನಗರದಿಂದ ಸುನಿಲ್ ಹಾಗೆ ದಿವತ್ ಕೂಡ ನೇರ ಸಂಪರ್ಕದಲ್ಲಿರ್ತಾರೆ. ಮೊದಲಾಗಿ ಸತೀಶ್, ವಿರೋಧ ಪಕ್ಷಕ್ಕೆ ದೊಡ್ಡ ಅಸ್ತ್ರ ಇದೀಗ, ಅದರಲ್ಲೂ ಇಡಿ ಎಂಟರ್ ಆಗಿದೆ ಪ್ರಕರಣಕ್ಕೆ. ಹೌದು ಸ್ಮಿತಾ, ಈಗಾಗಲೇ ಬಿಜೆಪಿ ಕೆಲವು ಬಾರಿ ಹೋರಾಟವನ್ನು ಮಾಡಿತ್ತು. ಆದರೆ ಈಗ ಇಡಿ ಎಂಟ್ರಿ ಆಗಿರೋದ್ರಿಂದ ಬಿಜೆಪಿಗೆ ಮತ್ತೊಂದು ದೊಡ್ಡ ಅಸ್ತ್ರ ಸಿಕ್ಕಿದೆ. ಈ ವಾಲ್ಮೀಕಿ ನಿಗಮದ ಬಹುಕೋಟಿ ಹಗರಣ ಏನಿದೆ, ಇದರಲ್ಲಿ ಸರ್ಕಾರದ ಹಲವು ಸಚಿವರು ಮತ್ತು ಮಾಜಿ ಸಚಿವರು ಈಗ ರಾಜೀನಾಮೆ ಕೊಟ್ಟಿರೋ ನಾಗೇಂದ್ರ ಹಾಗೂ ಮೂಡ ಹಗರಣದಲ್ಲಿ ನೇರವಾಗಿ ಸಿಎಂ ಹೆಸರು, ಅವರ ಪತ್ನಿ ಇದರಲ್ಲಿ ಹೆಸರು ಕೇಳಿಬಂದಿರೋದ್ರಿಂದ ಈ ಎಲ್ಲ ಪ್ರಕರಣಗಳನ್ನು ಗಂಭೀರವಾಗಿ ತೆಗೆದುಕೊಂಡಿದೆ ಬಿಜೆಪಿ. ಇದನ್ನು ಪ್ರಮುಖವಾಗಿ ಅಸ್ತ್ರ ಮಾಡಿಕೊಂಡು ಇನ್ನೇನು ಸದನ ಆರಂಭ ಆಗಲಿಕ್ಕಿದೆ. ಸದನದ ಒಳಗಡೆ ಮತ್ತು ಹೊರಗಡೆ ದೊಡ್ಡ ಮಟ್ಟದ ಹೋರಾಟ ಮಾಡಲಿಕ್ಕೆ ಬಿಜೆಪಿ ಚಿಂತನೆ ಮಾಡ್ತಾ ಇದೆ. ಆ ನಿಟ್ಟಿನಲ್ಲೇ ಇವತ್ತು ವಿಜಯೇಂದ್ರ ಅವರ ನೇತೃತ್ವದಲ್ಲಿ ಬಿಜೆಪಿಯ ಹಲವು ನಾಯಕರು, ವಿಪಕ್ಷ ನಾಯಕ ಅಶೋಕ್, ಸಿ.ಟಿ. ರವಿ, ಸುನೀಲ್ ಕುಮಾರ್ ಸೇರಿದಂತೆ ಹಲವು ನಾಯಕರು ಸಭೆಯನ್ನು ಮಾಡ್ತಾ ಇದ್ದಾರೆ. ಮುಂಬರುವ ದಿನಗಳಲ್ಲಿ ಇದನ್ನು ಹೇಗೆ ದೊಡ್ಡ ಮಟ್ಟದಲ್ಲಿ ಪ್ರತಿಭಟನೆಯನ್ನು ಮಾಡಬೇಕು, ರಾಷ್ಟ್ರ ಮಟ್ಟಕ್ಕೆ ಈ ವಿಚಾರವನ್ನು ತೆಗೆದುಕೊಂಡು ಹೋಗಬೇಕು, ಆ ಮುಖಾಂತರ ಕಾಂಗ್ರೆಸ್ ಸರ್ಕಾರವನ್ನು ಇಕ್ಕಟ್ಟಿಗೆ ಸಿಲುಕಿಸಬೇಕು, ಅದ್ರ ಜೊತೆಗೆ CBI ಕೊಡಬೇಕು ಅನ್ನೋ ಒಂದು ಹೋರಾಟವನ್ನು ಮಾಡಲಿಕ್ಕೆ ಎಲ್ಲ ತಯಾರಿಯನ್ನು ಮಾಡ್ಕೊಳ್ತಾ ಇದ್ದಾರೆ. ಎಲ್ಲ ನಾಯಕರ ಅಭಿಪ್ರಾಯವನ್ನು ಪಡ್ತಾ ಇದ್ದಾರೆ. ಹೀಗಾಗಿ ರಾಜ್ಯಾದ್ಯಂತ ಹೋರಾಟವನ್ನು ರೂಪಿಸೋದು, CBIಗೆ ಪ್ರಕರಣವನ್ನು ಕೊಡಬೇಕು ಅನ್ನೋದು, ಜೊತೆಗೆ ಹಲವು ಸಚಿವರು ಏನಿದ್ದಾರೆ ಅವರು ಕೂಡ ತಲೆದಂಡ ಆಗಬೇಕು ಅನ್ನೋದು ಈ ಸಭೆಯ ಉದ್ದೇಶ. ಆ ನಿಟ್ಟಿನಲ್ಲಿ ಹೋರಾಟದ ರೂಪುರೇಷೆಗಳನ್ನು ಸಿದ್ಧಪಡಿಸ್ತಾ ಇದ್ದಾರೆ. ಕಾದು ನೋಡಬೇಕು ಸದನದ ಒಳಗಡೆ ಮತ್ತು ಹೊರಗಡೆ ಬಿಜೆಪಿ ಇದನ್ನು ಎಷ್ಟರ ಮಟ್ಟಿಗೆ ದೊಡ್ಡ ಹೋರಾಟವಾಗಿ ರೂಪಿಸುತ್ತೇನೆ ಅದನ್ನ ಕಾದು ನೋಡ್ಬೇಕಾಗುತ್ತೆ. ಸಂಪರ್ಕದಲ್ಲಿ ಸತೀಶ್, ಸುನಿಲ್ ಧರ್ಮಸ್ಥಳ, ಕ್ರೈಮ್ ಬ್ಯೂರೋ ಹೆಡ್ ನೇರ ಸಂಪರ್ಕದಲ್ಲಿ. ಸುನಿಲ್, ಯಾರೀತ ಹರೀಶ್, ಯಾವ ರೀತಿ ಸಂಪರ್ಕ ಈತನಿಗೂ ಹಾಗೆ ಎಕ್ಸ್ ಮಿನಿಸ್ಟರ್ ನಾಗೇಂದ್ರ ಅವ್ರಿಗೂ, ಈತನನ್ನು ಯಾಕೆ ವಶಕ್ಕೆ ಪಡೆದಿದ್ದಾರೆ, ಏನ್ ಮಾಹಿತಿ ಸಿಗ್ತಾ ಇದೆ? ಎಸ್ ಸ್ಮಿತಾ, ವಾಲ್ಮೀಕಿ ನಿಗಮದ ಅವ್ಯವಹಾರಕ್ಕೆ ಸಂಬಂಧಪಟ್ಟಂತೆ ಈಗಾಗಲೇ ತನಿಖೆಯನ್ನು ನಡೆಸ್ತಾ ಇರುವಂತಹ ಇಡಿ ಅಧಿಕಾರಿಗಳು ಕಳೆದ ಒಂದು ವಾರದಿಂದ, ಇವತ್ತು ರೈಡ್ ಮಾಡೋದಕ್ಕಿಂತ ಮೊದಲು ಒಂದು ವಾರದಿಂದ ಇದಕ್ಕೆ ಸಂಬಂಧಪಟ್ಟಂತಹ ಹಲವಾರು ಸಾಕ್ಷ್ಯಗಳನ್ನು